ನಮ್ಮ ಇತ್ತೀಚಿನ ದಿನಗಳಲ್ಲಿ ರೈತರು ಯೂರಿಯಾವನ್ನು ಶಿಫಾರಸು ಮಾಡೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಯೂರಿಯಾನ ಜಾಸ್ತಿ ಬಳಸೋದ್ರಿಂದ ತಮಗೆಲ್ಲ ಗೊತ್ತಿದೆ, ಗಿಡಗಳು ಅಥವಾ ಬೆಳೆಗಳು ರೋಗ ಕೀಟಕ್ಕೆ ಜಾಸ್ತಿ ತುತ್ತಾಗೋ ಸಂಭವ ಇರ್ತದೆ. ಮತ್ತು ಯೂರಿಯಾ ಜಾಸ್ತಿ ಬಳಸೋದ್ರಿಂದ ಭೂಮಿಯನ್ನು ಕಲುಷಿತಗೊಳಿಸುತ್ತೆ ಮತ್ತು ನೀರುಗಳು ಸಹಿತ ಕಲುಷಿತಗೊಳ್ತವೆ. ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಇತ್ತಿತ್ತಲಾಗಿ ಹೊಸ ಟೆಕ್ನಾಲಜಿ ಬಂದಿದೆ, ನ್ಯಾನೋ ಯೂರಿಯಾ ಅಂತೇಳಿ. ಈ ನ್ಯಾನೋ ಯೂರಿಯಾ ಬಳಸೋದ್ರಿಂದ ಬೆಳೆಗಳಿಗೆ ಜಾಸ್ತಿ ಪ್ರಮಾಣದಲ್ಲಿ ಇದು ಲಭ್ಯವಾಗುತ್ತೆ ಮತ್ತು ಅದರ ಎಫಿಷಿಯನ್ಸಿನೂ ಜಾಸ್ತಿ ಇದೆ. ಯೂರಿಯಾ ಗೊಬ್ಬರ ಕಂಪೇರ್ ಮಾಡಿದ್ರೆ ನ್ಯಾನೋ ಯೂರಿಯಾದ ಎಫಿಷಿಯನ್ಸಿ ಜಾಸ್ತಿ ಇದೆ. ಬೆಳೆಗಳಿಗೆ ಒಳ್ಳೆ ರೀತಿಯಿಂದ ಇಳುವರಿ ಜಾಸ್ತಿ ಕೊಡ್ತವೆ. ಹಾಗಾಗಿ ನಾವು ಹೆಚ್ಚಿನ ರೈತರು ಈ ಯೂರಿಯಾ ಬದಲಿಗೆ ನ್ಯಾನೋ ಯೂರಿಯಾ ಬಳಸಬೇಕಂತೇಳಿ ರೈತರಲ್ಲಿ ಮನವಿ ಮಾಡ್ಕೋತೇವೆ. ಜಿಲ್ಲೆಯಲ್ಲಿ ಇಲ್ಲಿವರೆಗೂ 28,500 ಬಾಟ್ಲ್ಗಳು ಈಗಾಗಲೇ ವಿತರಣೆ ಆಗಿದ್ದಾವೆ. ಅಂದರೆ ರೈತರು ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಪ್ರಮಾಣದಲ್ಲಿ ಬಳಸಿದ್ದಾರೆ. ಇನ್ನೂ ನಾನು ರೈತರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ, ಯೂರಿಯಾನ ಬಿಟ್ಟು ಜಾಸ್ತಿ ನ್ಯಾನೋ ಯೂರಿಯಾನ ಬಳಸಬೇಕು. ಇದು ಮಾರ್ಕೆಟ್ನಲ್ಲಿ ಎಲ್ಲ ಕಡೆ ಹೇರಳವಾಗಿ ಲಭ್ಯವಿರುತ್ತೆ.